ಏಪ್ರಿಲ್ 2026 ಕರೆಂಟ್ ಅಫೈರ್ಸ್ ಬಗ್ಗೆ ತಿಳಿಯೋಣ. ಪ್ರಶ್ನೆ 1. ಏಪ್ರಿಲ್ 2026ರಲ್ಲಿ ಇಸ್ರೋ ಆಯೋಜಿಸಿದ SMOPS 2026 ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಆಪ್ಷನ್ ಬಿ ಬೆಂಗಳೂರು. ಪ್ರಶ್ನೆ 2. SMOPS 2026 ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ ತಂತ್ರಜ್ಞಾನ, ಆಪ್ಷನ್ ಬಿ ಬಾಹ್ಯಾಕಾಶ ನೌಕೆಗಳ ಮಿಷನ್ ಕಾರ್ಯಾಚರಣೆ, ಆಪ್ಷನ್ ಸಿ ರಕ್ಷಣಾ ಉತ್ಪಾದನೆ, ಆಪ್ಷನ್ ಡಿ ಸಮುದ್ರ ವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಹ್ಯಾಕಾಶ ನೌಕೆಗಳ ಮಿಷನ್ ಕಾರ್ಯಾಚರಣೆ. ಪ್ರಶ್ನೆ 3. SMOPS 2026 ಯಾವ ದಿನಾಂಕಗಳಲ್ಲಿ ನಡೆಯಿತು? ಆಪ್ಷನ್ ಎ ಏಪ್ರಿಲ್ 5 to 7, ಆಪ್ಷನ್ ಬಿ ಏಪ್ರಿಲ್ 8 to 10, ಆಪ್ಷನ್ ಸಿ ಏಪ್ರಿಲ್ 10 to 12, ಆಪ್ಷನ್ ಡಿ ಏಪ್ರಿಲ್ 12 to 14. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಏಪ್ರಿಲ್ 8 to 10. ಪ್ರಶ್ನೆ 4. ISSAR 2025 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ಆಪ್ಷನ್ ಎ DRDO, ಆಪ್ಷನ್ ಬಿ ISRO, ಆಪ್ಷನ್ ಸಿ NASA, ನಾಸಾ, ಆಪ್ಷನ್ ಡಿ ESA. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ISRO, ಇಸ್ರೋ. ಐದನೇ ಪ್ರಶ್ನೆ. ISSAR 2025 ವರದಿಯ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಇಂಡಿಯನ್ ಸ್ಪೇಸ್ ಸೈನ್ಸ್ ಅಸೆಸ್ಮೆಂಟ್. ಪ್ರಶ್ನೆ 5. ISSAR 2025 ವರದಿಯ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಇಂಡಿಯನ್ ಸ್ಪೇಸ್ ಸೈನ್ಸ್ ಅಸೆಸ್ಮೆಂಟ್ ರಿಪೋರ್ಟ್, ಆಪ್ಷನ್ ಬಿ ಇಂಡಿಯನ್ ಸ್ಪೇಸ್ ಸಿಚುಯೇಷನಲ್ ಅಸೆಸ್ಮೆಂಟ್ ರಿಪೋರ್ಟ್, ಆಪ್ಷನ್ ಸಿ ಇಂಡಿಯನ್ ಸ್ಯಾಟಲೈಟ್ ಸೇಫ್ಟಿ ಅಸೆಸ್ಮೆಂಟ್ ರಿಪೋರ್ಟ್, ಆಪ್ಷನ್ ಡಿ ಇಂಡಿಯನ್ ಸ್ಪೇಸ್ ಸೆಕ್ಯೂರಿಟಿ ಆನ್ಯುಯಲ್ ರಿಪೋರ್ಟ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಂಡಿಯನ್ ಸ್ಪೇಸ್ ಸಿಚುಯೇಷನಲ್ ಅಸೆಸ್ಮೆಂಟ್ ರಿಪೋರ್ಟ್. ಪ್ರಶ್ನೆ 6. ಮಿಷನ್ ಮಿತ್ರ ಅನ್ನು ಯಾವ ಸಂಸ್ಥೆ ಕೈಗೊಂಡಿತು? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ DRDO, ಆಪ್ಷನ್ ಸಿ ಹಾಲ್, ಆಪ್ಷನ್ ಡಿ BARC. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ರೋ. ಮಿಷನ್ ಮಿತ್ರ ಅನ್ನು ಇಸ್ರೋ ಸಂಸ್ಥೆ ಕೈಗೊಂಡಿತು. ಪ್ರಶ್ನೆ 7. ಮಿಷನ್ ಮಿತ್ರ ಎಲ್ಲಿ ನಡೆಯಿತು? ಆಪ್ಷನ್ ಎ ಲೇ, ಆಪ್ಷನ್ ಬಿ ಶ್ರೀಹರಿಕೋಟ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಅಹಮದಾಬಾದ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲೇ. ಪ್ರಶ್ನೆ 8. ಮಿಷನ್ ಮಿತ್ರ ಯಾವ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಸಹಕಾರ ನೀಡುತ್ತದೆ? ಆಪ್ಷನ್ ಎ ಆದಿತ್ಯ L1, ಆಪ್ಷನ್ ಬಿ ಗಗನಯಾನ್, ಆಪ್ಷನ್ ಸಿ ಚಂದ್ರಯಾನ್ 4, ಆಪ್ಷನ್ ಡಿ ಮಂಗಲಯಾನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗಗನಯಾನ್. ಪ್ರಶ್ನೆ 9. ಮಿಷನ್ ಮಿತ್ರ ಯಾವ ಅವಧಿಯಲ್ಲಿ ನಡೆಯಿತು? ಆಪ್ಷನ್ ಎ ಏಪ್ರಿಲ್ 1 to 5, ಆಪ್ಷನ್ ಬಿ ಏಪ್ರಿಲ್ 2 to 9, ಆಪ್ಷನ್ ಸಿ ಏಪ್ರಿಲ್ 5 to 12, ಆಪ್ಷನ್ ಡಿ ಏಪ್ರಿಲ್ 10 to 17. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಏಪ್ರಿಲ್ 2 to 9.
ಕ್ವಶನ್ ನಂಬರ್ 10. ಗಗನಯಾನ್ಗಾಗಿ IADT-02 ಪರೀಕ್ಷೆ ಯಾವ ದಿನ ನಡೆಯಿತು? ಆಪ್ಷನ್ ಎ ಏಪ್ರಿಲ್ 8, ಆಪ್ಷನ್ ಬಿ ಏಪ್ರಿಲ್ 9, ಆಪ್ಷನ್ ಸಿ ಏಪ್ರಿಲ್ 10, ಆಪ್ಷನ್ ಡಿ ಏಪ್ರಿಲ್ 11. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಏಪ್ರಿಲ್ 10. ಕ್ವಶನ್ ನಂಬರ್ 11. IADT-02 ಪರೀಕ್ಷೆಯ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ 02, ಆಪ್ಷನ್ ಬಿ ಇಂಡಿಯನ್ ಏರ್ ಡಿಫೆನ್ಸ್ ಟೆಸ್ಟ್ 02, ಆಪ್ಷನ್ ಸಿ ಇಂಟಿಗ್ರೇಟೆಡ್ ಏರೋಸ್ಪೇಸ್ ಡೆವಲಪ್ಮೆಂಟ್ ಟೆಸ್ಟ್ 02, ಆಪ್ಷನ್ ಡಿ ಇಂಡಿಯನ್ ಏವಿಯೇಷನ್ ಡ್ರಾಪ್ ಟ್ರಯಲ್ 02. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ 02. ಪ್ರಶ್ನೆ 12. IADT-02 ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ ಅನ್ನು ಯಾವ ಎತ್ತರದಿಂದ ಬಿಡುಗಡೆ ಮಾಡಲಾಯಿತು? ಆಪ್ಷನ್ ಎ ಸುಮಾರು 1 ಕಿಲೋಮೀಟರ್, ಆಪ್ಷನ್ ಬಿ ಸುಮಾರು 2 ಕಿಲೋಮೀಟರ್, ಆಪ್ಷನ್ ಸಿ ಸುಮಾರು 3 ಕಿಲೋಮೀಟರ್, ಆಪ್ಷನ್ ಡಿ ಸುಮಾರು 5 ಕಿಲೋಮೀಟರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸುಮಾರು 3 ಕಿಲೋಮೀಟರ್. ಪ್ರಶ್ನೆ 13. IADT-02 ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನಲ್ಲಿ ಎಷ್ಟು ಪ್ಯಾರಾಶೂಟ್ಗಳನ್ನು ಬಳಸಲಾಯಿತು? ಆಪ್ಷನ್ ಎ 06, ಆಪ್ಷನ್ ಬಿ 08, ಆಪ್ಷನ್ ಸಿ 10, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಸಿ 10. 14. ವರ್ಲ್ಡ್ ಹೆಲ್ತ್ ಡೇ 2026 ಅನ್ನು ಯಾವ ದಿನ ಆಚರಿಸಲಾಯಿತು? ಆಪ್ಷನ್ ಎ ಏಪ್ರಿಲ್ 5, ಆಪ್ಷನ್ ಬಿ ಏಪ್ರಿಲ್ 7, ಆಪ್ಷನ್ ಸಿ ಏಪ್ರಿಲ್ 9, ಆಪ್ಷನ್ ಡಿ ಏಪ್ರಿಲ್ 11. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಏಪ್ರಿಲ್ 7. ಪ್ರಶ್ನೆ 15. ವರ್ಲ್ಡ್ ಹೆಲ್ತ್ ಡೇ 2026 ರ ವಿಷಯ ಯಾವುದು? ಆಪ್ಷನ್ ಎ ಹೆಲ್ತ್ ಫಾರ್ ಆಲ್, ಆಪ್ಷನ್ ಬಿ ಟುಗೆದರ್ ಫಾರ್ ಹೆಲ್ತ್ ಸ್ಟ್ಯಾಂಡ್ ವಿತ್ ಸೈನ್ಸ್, ಆಪ್ಷನ್ ಸಿ ಸೈನ್ಸ್ ಫಾರ್ ಹ್ಯುಮ್ಯಾನಿಟಿ, ಆಪ್ಷನ್ ಡಿ ಒನ್ ವರ್ಲ್ಡ್ ಒನ್ ಹೆಲ್ತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಟುಗೆದರ್ ಫಾರ್ ಹೆಲ್ತ್ ಸ್ಟ್ಯಾಂಡ್ ವಿತ್ ಸೈನ್ಸ್. ಪ್ರಶ್ನೆ 16. ಸಾಧನಾ ಸಪ್ತಾಹ 2026 ಯಾವ ಅವಧಿಯಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಏಪ್ರಿಲ್ 1 to 5, ಆಪ್ಷನ್ ಬಿ ಏಪ್ರಿಲ್ 2 to 8, ಆಪ್ಷನ್ ಸಿ ಏಪ್ರಿಲ್ 5 to 10, ಆಪ್ಷನ್ ಡಿ ಏಪ್ರಿಲ್ 7 to 14. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಏಪ್ರಿಲ್ 2 to 8. ಪ್ರಶ್ನೆ 17. ಸಾಧನಾ ಸಪ್ತಾಹ 2026 ರ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ ಕ್ರೀಡಾ ಅವಧಿ, ಆಪ್ಷನ್ ಬಿ ಸಿಟಿಜನ್ ಸೆಂಟ್ರಿಕ್ ಗವರ್ನಮೆಂಟ್, ಪ್ರಶ್ನೆ 17. ಸಾಧನಾ ಸಪ್ತಾಹ 2026 ರ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ ಕ್ರೀಡಾ ಅಭಿವೃದ್ಧಿ, ಆಪ್ಷನ್ ಬಿ ಸಿಟಿಜನ್ ಸೆಂಟ್ರಿಕ್ ಗವರ್ನೆನ್ಸ್ಗಾಗಿ ಸಾಮರ್ಥ್ಯ ಅಭಿವೃದ್ಧಿ, ಆಪ್ಷನ್ ಸಿ ಕೃಷಿ ಅಭಿವೃದ್ಧಿ, ಆಪ್ಷನ್ ಡಿ ಪ್ರವಾಸೋದ್ಯಮ ಅಭಿವೃದ್ಧಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಿಟಿಜನ್ ಸೆಂಟ್ರಿಕ್ ಗವರ್ನೆನ್ಸ್ಗಾಗಿ ಸಾಮರ್ಥ್ಯ ಅಭಿವೃದ್ಧಿ. ಪ್ರಶ್ನೆ 18. ಸಾಧನಾ ಸಪ್ತಾಹ 2026 ಅನ್ನು ಯಾವ ಸಂಸ್ಥೆಗಳು ಆಯೋಜಿಸಿವೆ? ಆಪ್ಷನ್ ಎ ಡಿಒಪಿಟಿ, ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂಡ್ ಕರ್ಮಯೋಗಿ ಭಾರತ್, ಆಪ್ಷನ್ ಬಿ RBI ಮತ್ತು ಸೆಬಿ, ಆಪ್ಷನ್ ಸಿ ಇಸ್ರೋ ಮತ್ತು DRDO, ಆಪ್ಷನ್ ಡಿ NITI ಆಯೋಗ್ ಮತ್ತು UPSC. ರೈಟ್ ಆನ್ಸರ್ ಈಸ್ ಎ DOPT, ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಮತ್ತು ಕರ್ಮಯೋಗಿ ಭಾರತ್. ಪ್ರಶ್ನೆ 19. ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ ರೀಜನ್ ಝೋನ್ 7 ಕಾನ್ಫರೆನ್ಸ್ ಎಲ್ಲಿ ನಡೆಯಿತು?
ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಪಣಜಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಅಹಮದಾಬಾದ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪಣಜಿ. ಪ್ರಶ್ನೆ 20. CPA ಇಂಡಿಯಾ ರೀಜನ್ ಝೋನ್ 7ನಲ್ಲಿ ಯಾವ ರಾಜ್ಯಗಳು ಸೇರಿವೆ? ಆಪ್ಷನ್ ಎ ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ರಾಜಸ್ಥಾನ ಮತ್ತು ಗೋವಾ, ಆಪ್ಷನ್ ಡಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗುಜರಾತ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ್ರ. ಪ್ರಶ್ನೆ 21. 2026ರ ಡಸ್ಟ್ಲಿಕ್ ಸೇನೆ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಆಪ್ಷನ್ ಎ ಕಜಕಿಸ್ತಾನ್, ಆಪ್ಷನ್ ಬಿ ಉಜ್ಬೇಕಿಸ್ತಾನ್, ಆಪ್ಷನ್ ಸಿ ಕಿರ್ಗಿಸ್ತಾನ್, ಆಪ್ಷನ್ ಡಿ ತಜಿಕಿಸ್ತಾನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಉಜ್ಬೇಕಿಸ್ತಾನ್. ಪ್ರಶ್ನೆ 22. ಡಸ್ಟಿಕ್ 2026ರ 7ನೇ ಆವೃತ್ತಿ ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಗುರುಮ್ಸರೆ ಫೀಲ್ಡ್ ಟ್ರೈನಿಂಗ್ ಏರಿಯಾ ನಾಮಾಂಗಲ್, ಆಪ್ಷನ್ ಸಿ ತಾಷ್ಕೆಂಟ್, ಆಪ್ಷನ್ ಡಿ ಸಮರಕಂಡ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗುರುಸ್ಮರೆ ಫೀಲ್ಡ್ ಟ್ರೈನಿಂಗ್ ಏರಿಯಾ ನಾಮಾಂಗಲ್. ಪ್ರಶ್ನೆ 23. ಡಸ್ಟ್ಲಿಕ್ 2026ರ ಯಾವ ದಿನಾಂಕಗಳಲ್ಲಿ ನಡೆಯಿತು? ಆಪ್ಷನ್ ಎ ಏಪ್ರಿಲ್ 5 to 15, ಆಪ್ಷನ್ ಬಿ ಏಪ್ರಿಲ್ 10 to 20, ಆಪ್ಷನ್ ಸಿ ಏಪ್ರಿಲ್ 12 to 25, ಆಪ್ಷನ್ ಡಿ ಏಪ್ರಿಲ್ 15 to 30. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಏಪ್ರಿಲ್ 12 to 25. ಪ್ರಶ್ನೆ 24. ಡಸ್ಟ್ಲಿಕ್ 2026ರಲ್ಲಿ ಭಾರತೀಯ ಸೇನಾಪಡೆಯ ಪ್ರಮುಖ ರೆಜಿಮೆಂಟ್ ಯಾವುದು? ಆಪ್ಷನ್ ಎ ರಜಪೂತ್ ರೆಜಿಮೆಂಟ್, ಆಪ್ಷನ್ ಬಿ ಮಹರ್ ರೆಜಿಮೆಂಟ್, ಆಪ್ಷನ್ ಸಿ ಸಿಖ್ ರೆಜಿಮೆಂಟ್, ಆಪ್ಷನ್ ಡಿ ಘೋರಕ್ ರೆಜಿಮೆಂಟ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಹರ್ ರೆಜಿಮೆಂಟ್. ಪ್ರಶ್ನೆ 25. 2026ರ ಎಕ್ಸಸೈಸ್ ಪ್ರಗತಿಯ ಅತಿಥೇಯರು ಯಾರು? ಆಪ್ಷನ್ ಎ ಭಾರತೀಯ ನೌಕಾಪಡೆ, ಆಪ್ಷನ್ ಬಿ ಭಾರತೀಯ ವಾಯುಪಡೆ, ಆಪ್ಷನ್ ಸಿ ಭಾರತೀಯ ಸೇನೆ, ಆಪ್ಷನ್ ಡಿ DRDO. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸೇನೆ. ಪ್ರಶ್ನೆ 26. ಎಕ್ಸಸೈಸ್ ಪ್ರಗತಿ 2026 ಎಲ್ಲಿ ನಡೆಯಿತು? ಆಪ್ಷನ್ ಎ ಉಮ್ರೋಯ್ ಮೇಘಾಲಯ, ಆಪ್ಷನ್ ಬಿ ಪುಣೆ ಮಹಾರಾಷ್ಟ್ರ, ಆಪ್ಷನ್ ಸಿ ಜೈಸಲ್ಮೇರ್ ರಾಜಸ್ಥಾನ, ಆಪ್ಷನ್ ಡಿ ಕೊಚ್ಚಿ ಕೇರಳ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಉಮ್ರೋಯ್ ಮೇಘಾಲಯ. ಪ್ರಶ್ನೆ 27. ಎಕ್ಸಸೈಸ್ ಪ್ರಗತಿ 2026ರಲ್ಲಿ ಭಾರತ ಹೊರತುಪಡಿಸಿ ಎಷ್ಟು ಸ್ನೇಹಪರ ದೇಶಗಳು ಭಾಗವಹಿಸಿದವು? ಆಪ್ಷನ್ ಎ 8, ಆಪ್ಷನ್ ಬಿ 9, ಆಪ್ಷನ್ ಸಿ 10, ಆಪ್ಷನ್ ಡಿ 11. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 11. ಪ್ರಶ್ನೆ 28. 2026ರಲ್ಲಿ ಭಾರತವು ವಿಶ್ವದ ಮಿಲಿಟರಿ ವೆಚ್ಚದಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು? ಆಪ್ಷನ್ ಎ 3ನೇ ಸ್ಥಾನ, ಆಪ್ಷನ್ ಬಿ 4ನೇ ಸ್ಥಾನ, ಆಪ್ಷನ್ ಸಿ 5ನೇ ಸ್ಥಾನ, ಆಪ್ಷನ್ ಡಿ 6ನೇ ಸ್ಥಾನ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 5ನೇ ಸ್ಥಾನ. ಪ್ರಶ್ನೆ 29. 2025ರಲ್ಲಿ ಭಾರತದ ಅಂದಾಜು ಮಿಲಿಟರಿ ವೆಚ್ಚ ಎಷ್ಟು ಎಂದು ವರದಿಯಾಯಿತು? ಆಪ್ಷನ್ ಎ $72.1 ಬಿಲಿಯನ್, ಆಪ್ಷನ್ ಬಿ $82.1 ಬಿಲಿಯನ್, ಆಪ್ಷನ್ ಸಿ $92.1 ಬಿಲಿಯನ್, ಆಪ್ಷನ್ ಡಿ $102.1 ಬಿಲಿಯನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ $92.1 ಬಿಲಿಯನ್. ಪ್ರಶ್ನೆ 30. ಏಪ್ರಿಲ್ 2026ರಲ್ಲಿ ಭಾರತದ ಸಾರ್ವಕಾಲಿಕ ಗರಿಷ್ಠ ಪೀಕ್ ಪವರ್ ಡಿಮ್ಯಾಂಡ್ ಎಷ್ಟು ತಲುಪಿತು?
Option A 236.1 GW. Option B 246.1 GW. Option C 256.1 GW. Option D 266.1 GW. Right answer is option C 256.1 GW. ಪ್ರಶ್ನೆ 31. ಇಸ್ರೋ ಮತ್ತು TIFR ನಡುವೆ ಏಪ್ರಿಲ್ 2026ರಲ್ಲಿ MOU ಯಾವ ಕ್ಷೇತ್ರಕ್ಕಾಗಿ ಸಹಿ ಮಾಡಲಾಯಿತು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ ಮತ್ತು ಅನ್ವೇಷಣೆ, ಆಪ್ಷನ್ ಸಿ ಬ್ಯಾಂಕಿಂಗ್, ಆಪ್ಷನ್ ಡಿ ಕ್ರೀಡೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ ಮತ್ತು ಅನ್ವೇಷಣೆ. ಪ್ರಶ್ನೆ 32. ಇಸ್ರೋ TIFR MOU ಯಾವ ದಿನ ಸಹಿ ಮಾಡಲಾಯಿತು? ಆಪ್ಷನ್ ಎ ಏಪ್ರಿಲ್ 18, ಆಪ್ಷನ್ ಬಿ ಏಪ್ರಿಲ್ 19, ಆಪ್ಷನ್ ಸಿ ಏಪ್ರಿಲ್ 20, ಆಪ್ಷನ್ ಡಿ ಏಪ್ರಿಲ್ 21. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಏಪ್ರಿಲ್ 20. ಪ್ರಶ್ನೆ 33. ಇಸ್ರೋ TIFR MOU ಸಹಿ ಸಮಾರಂಭ ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೆಂಗಳೂರು. ಪ್ರಶ್ನೆ 34. TIFRನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಫಾರ್ ಫ್ಯೂಚರ್ ರಿಸರ್ಚ್, ಆಪ್ಷನ್ ಸಿ ಟಾಟಾ ಇನ್ಸ್ಟಿಟ್ಯೂಟ್ ಫಾರ್ ಫೆಡರಲ್ ರಿಸರ್ಚ್, ಆಪ್ಷನ್ ಡಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸೋರ್ಸಸ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಪ್ರಶ್ನೆ 35. ISSAR 2025 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ಆಪ್ಷನ್ ಎ DRDO, ಆಪ್ಷನ್ ಬಿ ISRO, ಆಪ್ಷನ್ ಸಿ NASA, ಆಪ್ಷನ್ ಡಿ ESA. ಆಪ್ಷನ್ ಬಿ is the right answer, ISRO, ಇಸ್ರೋ. ಪ್ರಶ್ನೆ 36. ISSAR 2025 ವರದಿ ಯಾವ ವರ್ಷಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ 2024, ಆಪ್ಷನ್ ಬಿ 2025, ಆಪ್ಷನ್ ಸಿ 2026, ಆಪ್ಷನ್ ಡಿ 2027. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 2025. ಪ್ರಶ್ನೆ 37. ISSAR 2025 ವರದಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಭಾರತದ ಬಾಹ್ಯಾಕಾಶ ಪರಿಸ್ಥಿತಿ ಮತ್ತು ಸುರಕ್ಷತೆ, ಆಪ್ಷನ್ ಬಿ ಭಾರತದ ಕೃಷಿ, ಆಪ್ಷನ್ ಸಿ ಭಾರತದ ಆರ್ಥಿಕತೆ, ಆಪ್ಷನ್ ಡಿ ಭಾರತದ ಕ್ರೀಡೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಭಾರತದ ಬಾಹ್ಯಾಕಾಶ ಪರಿಸ್ಥಿತಿ ಮತ್ತು ಸುರಕ್ಷತೆ. ಪ್ರಶ್ನೆ 38. ಮಿಷನ್ ಮಿತ್ರದಲ್ಲಿ ಮುಖ್ಯವಾಗಿ ಯಾರ ಅಧ್ಯಯನ ನಡೆಸಲಾಯಿತು? ಆಪ್ಷನ್ ಎ ಕ್ರೀಡಾಪಟುಗಳು, ಆಪ್ಷನ್ ಬಿ ಗಗನಯಾತ್ರಿಗಳು ಮತ್ತು ನೆಲದ ನಿಯಂತ್ರಣ ತಂಡಗಳು, ಆಪ್ಷನ್ ಸಿ ರೈತರು, ಆಪ್ಷನ್ ಡಿ ವಿಜ್ಞಾನ ಶಿಕ್ಷಕರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗಗನಯಾತ್ರಿಗಳು ಮತ್ತು ನೆಲದ ನಿಯಂತ್ರಣ ತಂಡಗಳು. ಪ್ರಶ್ನೆ 39. ಮಿಷನ್ ಮಿತ್ರ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ಎ ಲೇಹ್, ಆಪ್ಷನ್ ಬಿ ಶ್ರೀಹರಿಕೋಟಾ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಅಹಮದಾಬಾದ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲೇಹ್. ಪ್ರಶ್ನೆ 40. ಮಿಷನ್ ಮಿತ್ರ ಯಾವ ಅವಧಿಯಲ್ಲಿ ನಡೆಯಿತು? ಏಪ್ರಿಲ್ 1 to 7, ಆಪ್ಷನ್ ಬಿ ಏಪ್ರಿಲ್ 2 to 9, ಆಪ್ಷನ್ ಸಿ 5 to 12, ಆಪ್ಷನ್ ಡಿ ಏಪ್ರಿಲ್ 10 to 17. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಏಪ್ರಿಲ್ 2 to 9. ಮಿಷನ್ ಮಿತ್ರ ಲೇಹ್ ಸರಾಸರಿ ಎಷ್ಟು ಎತ್ತರ ಇದೆ? ಮಿಷನ್ ಮಿತ್ರ ಲೇಹ್ನ ಸರಾಸರಿ ಎತ್ತರ ಸುಮಾರು ಎಷ್ಟು? ಆಪ್ಷನ್ ಎ 1500 ಮೀಟರ್, ಆಪ್ಷನ್ ಬಿ 2500 ಮೀಟರ್, ಆಪ್ಷನ್ ಸಿ 3500 ಮೀಟರ್, ಆಪ್ಷನ್ ಡಿ 4500 ಮೀಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 3500 ಮೀಟರ್. ಮಿಷನ್ ಮಿತ್ರ ಯಾವ ಭಾರತೀಯ ಕಾರ್ಯಕ್ರಮಕ್ಕೆ ನೇರವಾಗಿ ಸಹಕಾರ ನೀಡುತ್ತದೆ?
ಆಪ್ಷನ್ ಎ ಚಂದ್ರಯಾನ್, ಆಪ್ಷನ್ ಬಿ ಗಗನಯಾನ್, ಆಪ್ಷನ್ ಸಿ ಆದಿತ್ಯ L1, ಆಪ್ಷನ್ ಡಿ ನಿಸಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಗಗನಯಾನ್. ಪ್ರಶ್ನೆ 43. IADT 202 ಪರೀಕ್ಷೆ ಯಾವ ಮಿಷನ್ಗೆ ಸಂಬಂಧಿಸಿದೆ? ಆಪ್ಷನ್ ಎ ಚಂದ್ರಯಾನ್ 4, ಆಪ್ಷನ್ ಬಿ ಗಗನಯಾನ್, ಆಪ್ಷನ್ ಸಿ ಆದಿತ್ಯ L2, ಆಪ್ಷನ್ ಡಿ ಮಂಗಳ್ಯಾನ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಗಗನಯಾನ್. ಪ್ರಶ್ನೆ 44. IADT 02 ಪರೀಕ್ಷೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಆಪ್ಷನ್ ಸಿ UR ರಾವ್ ಸ್ಯಾಟಲೈಟ್ ಸೆಂಟರ್, ಆಪ್ಷನ್ ಡಿ ಇಸ್ರೋ ಹೆಡ್ ಕ್ವಾರ್ಟರ್ಸ್. ಆಪ್ಷನ್ ಎ ಇಸ್ ದಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಪ್ರಶ್ನೆ 45. IADT 02 ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ ಅನ್ನು ಸುಮಾರು ಎಷ್ಟು ಎತ್ತರದಿಂದ ಬಿಡುಗಡೆ ಮಾಡಲಾಯಿತು? ಆಪ್ಷನ್ ಎ 1 ಕಿಲೋಮೀಟರ್, ಆಪ್ಷನ್ ಬಿ 2 ಕಿಲೋಮೀಟರ್, ಆಪ್ಷನ್ ಸಿ 3 ಕಿಲೋಮೀಟರ್, ಆಪ್ಷನ್ ಡಿ 4 ಕಿಲೋಮೀಟರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, 3 ಕಿಲೋಮೀಟರ್. ಪ್ರಶ್ನೆ 46. IADT 02 ನಲ್ಲಿ ಎಷ್ಟು ಪ್ಯಾರಾಶೂಟ್ಗಳನ್ನು ಬಳಸಲಾಯಿತು? ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಸಿ 10, ಆಪ್ಷನ್ ಡಿ 12. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 10. ಪ್ರಶ್ನೆ 47. IADT 02 ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಸರಾಸರಿ ತೂಕ ಎಷ್ಟು? ಆಪ್ಷನ್ ಎ 3.7 ಟನ್, ಆಪ್ಷನ್ ಬಿ 4.7 ಟನ್, ಆಪ್ಷನ್ ಸಿ 5.7 ಟನ್, ಆಪ್ಷನ್ ಡಿ 6.7 ಟನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 5.7 ಟನ್.